10 ಗ್ರಾಂ ಚಿನ್ನದ ಬೆಲೆ ಈಗ ಹತ್ತಿರ 1 ಲಕ್ಷ ರೂಪಾಯಿ ಇದೆ. 1 ಕೆಜಿ ಚಿನ್ನದ ಬೆಲೆ ಹೆಚ್ಚು ಕಡಿಮೆ ಈಗ 1 ಕೋಟಿ ರೂಪಾಯಿ. 1970ರಿಂದ 2025 ನೋಡಿದ್ರೆ ಚಿನ್ನ ಪ್ರತಿ ವರ್ಷ ಸರಾಸರಿ 13.03% ಗಳಿಕೆಯನ್ನ ತಂದುಕೊಂಡಿದೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ಗಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಗೋಲ್ಡ್ ಕೊಟ್ಟಿದೆ. ಈಗ ಚಿನ್ನದ ಮೇಲೆ ಎಲ್ಲಿ ಹೂಡಿಕೆ ಮಾಡಿದ್ರೆ ಲಾಭ? ಆಭರಣಗಳ ಮೇಲೆ ಹೂಡಿಕೆ ಮಾಡಬೇಕು, ಗೋಲ್ಡ್ ಮ್ಯೂಚುವಲ್ ಫಂಡ್ ಒಳ್ಳೆ ಆಯ್ಕೆನಾ, ಅಥವಾ ಗೋಲ್ಡ್ ETF ಬೆಟರ್ ಚಾಯ್ಸಾ? ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಬಂಗಾರ ಬಲುಭಾರ, ಹೌದು, ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಅನ್ನಿಸ್ಬೋದು, ನಾವೇನಾದರೂ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ದಿದ್ರೆ ಇವತ್ತು ಒಳ್ಳೆ ರಿಟರ್ನ್ ಸಿಕ್ತಿತ್ತೇನೋ ಅಂತ. ಖಂಡಿತವಾಗ್ಲೂ ಅದು ನಿಜ. ಯಾಕಂದ್ರೆ ಐತಿಹಾಸಿಕವಾಗಿ ಚಿನ್ನ ಶೇರ್ ಮಾರ್ಕೆಟ್ಗಿಂತನೂ ಜಾಸ್ತಿ ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಇದು ಕೇಳ್ತಾ ಇರ್ಬೇಕಿದ್ರೆ ನಿಮ್ಗೆ ಅನ್ನಿಸ್ಬೋದು, ಹಾಗಿದ್ರೆ ನಾನು ಈಗ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ಬೋದಾ ಅಂತ. ಚಿನ್ನದ ಮೇಲೆ ಹೂಡಿಕೆ ಅಂತ ಹೇಳಿ ಬಂದಾಗ ಯಾವ ಯಾವ ಆಯ್ಕೆಗಳಿದಾವೆ ಇದೆಲ್ಲವನ್ನು ಕೂಡ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಎಸ್, ಅದನ್ನ ತಿಳಿಸ್ಕೊಡೋದಿಕ್ಕೇನೆ ಈ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟು, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೇನೆ ಬಾಸ್ವಾಲದಲ್ಲಿ ಕಂಟೆಂಟ್ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಮತ್ತೆ ಆಗ್ತಾಡ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರೇ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಚಿನ್ನದ ಬೆಲೆ ಗಗನಕ್ಕೇರ್ತಾ ಇರೋದು ನೋಡಿದಾಗ ನಾನು ಕೂಡ ಇನ್ವೆಸ್ಟ್ ಮಾಡಬೇಕಿತ್ತು ಅಂತ ಅನ್ಸ್ಬಿಡುತ್ತೆ. ಸೊ ಈಗ ಕಾಲ ಮಿಂಚಿದೆ ಅಂತ ಹೇಳ್ತೀರಾ, ಇವಾಗ್ಲೂ ಇನ್ವೆಸ್ಟ್ ಮಾಡ್ಬೋದಾ? ನೋಡಿ, ಯಾವುದೇ ಹೂಡಿಕೆ ಮಾಡಬೇಕಾದ್ರೆ ನಾವು ಶಾರ್ಟ್ ಟರ್ಮ್ ಅಪ್ರೋಚ್ ಅನ್ನು ಇಟ್ಕೋಬಾರ್ದು. ಈಗೇನಾಗುತ್ತೆ, ಈ ಗೆದ್ದೆತ್ತಿನ ಬಾಲ ಇಡಿ ಅನ್ನೋ ಒಂದು ಮಾತಿದೆ, ಎಲ್ಲರೂ ಅದೇ ಮಾಡೋದು. ಆಯ್ತಾ? ಈಗೇನಂತ ಹೇಳಿದ್ರೆ ನೀವು ಹಳ್ಳಿಗಳಲ್ಲಿ ನೋಡ್ಬೋದು, ಯಾರೋ ಟೊಮೆಟೊ ಹಾಕಿ 100 ರೂಪಾಯಿ ಕೆಜಿ ಆಯ್ತು ಅಂದ ತಕ್ಷಣ ಎಲ್ಲರೂ ಟೊಮೆಟೊ ಬೆಳೆಯಕ್ಕೆ ಹೋಗ್ತಾರೆ. ಈ ಹೂಡಿಕೆ ವಿಷಯದಲ್ಲೂ ಅಷ್ಟೇ, ಯಾವುದೋ ಒಂದು ಬೆಲೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅದ್ರ ಹಿಂದೆ ಓಡಿದ್ರೆ ನಿಜವಾಗ್ಲೂ ನಾವು ಲಾಭವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಹೂಡಿಕೆಗೆ ದೀರ್ಘಾವಧಿಯ ನೋಟ ಇರಬೇಕು, ಲಾಂಗ್ ಟರ್ಮ್ ಥಿಂಕಿಂಗ್ ಇರಬೇಕು, ಮತ್ತೆ ಕನ್ಸಿಸ್ಟೆಂಟ್ ಇನ್ವೆಸ್ಟ್ಮೆಂಟ್ ಇರಬೇಕು. ಆವಾಗ ಮಾತ್ರ ಯಾವುದೇ ಹೂಡಿಕೆ ಬೆಳೆಯುತ್ತೆ. ಅದು ನೀವು ಚಿನ್ನದ ಮೇಲಿನ ಹೂಡಿಕೆ ಆಗಿರ್ಬೋದು, ಅಥವಾ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು. ಎಲ್ಲ ಹೂಡಿಕೆಗೂ ಸಿದ್ಧ ಸೂತ್ರ ಏನಪ್ಪ ಅಂತ ಹೇಳಿದ್ರೆ, ಸ್ಥಿರವಾಗಿ ಹೂಡೋದು ಮತ್ತೆ ಕ್ರಮಬದ್ಧವಾಗಿ ಮಾರುಕಟ್ಟೆ ಏರಿಳಿತಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಕನ್ಸಿಸ್ಟೆಂಟ್ ಆಗಿ ಹೂಡಿಕೆ ಮಾಡುವಂಥದ್ದು. ಮತ್ತೆ ಏನು ಇಲ್ಲಿ ನಾವು ತುಂಬ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲಿ ಗೋಲ್ಡ್ ಅನ್ನೋದು ಒಂದು ಪೋರ್ಟ್ಫೋಲಿಯೋಗೆ ಒಂದು ತೂಕವನ್ನು ತಂದುಕೊಡುತ್ತೆ. ಒಂದು ಹೂಡಿಕೆಯಲ್ಲಿ ಬೇರೆ ಬೇರೆ ಮಿಶ್ರಣಗಳಿರಬೇಕು. ಆ ಹೂಡಿಕೆಯ ಮಿಶ್ರಣದಲ್ಲಿ ಗೋಲ್ಡ್ ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್. ಆದರೆ ಯಾವ ಗೋಲ್ಡ್ ಅನ್ನೋದ್ರ ಬಗ್ಗೆ ನಾವು ಮುಂದೆ ಬರ್ತೀವಿ. ಈಗ ನೋಡಿ, ಒಬ್ಬ ವ್ಯಕ್ತಿಯ ಹತ್ರ ಹೂಡಿಕೆಗೆ 100 ರೂಪಾಯಿ ಇದೆ ಅಂತ ಹೇಳಿದ್ರೆ 10ರಿಂದ 12 ರೂಪಾಯಿಯನ್ನ ಆತ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅಂತೇಳಿ ಒಂದು ನಿಯಮ ಹೇಳುತ್ತೆ. ಆದರೆ ಇದು ಅವರವರ ಅನುಕೂಲ, ಅವರವರ ತಿಳುವಳಿಕೆಗೆ ತಕ್ಕಂತೆ ಅದನ್ನು ಬದಲಾವಣೆ ಮಾಡ್ಕೊಳ್ಬೋದು. ಆದರೆ ಈ ಪೂರ್ವಜರನ್ನ ನಾವು ನೋಡ್ಕೊಂಡು ಬಂದರೆ, ನಮ್ಮ ಪೂರ್ವಜರಿಂದ ನಾವು ನೋಡ್ಕೊಂಡು ಬಂದರೆ, ಅವರು ಚಿನ್ನದ ಬಿಸ್ಕೆಟ್ಗಳನ್ನು ತೆಗೆದುಕೊಳ್ತಿದ್ರು, ನಾಣ್ಯಗಳನ್ನು ತೆಗೆದುಕೊಳ್ತಾ ಇದ್ರು, ಆಭರಣಗಳನ್ನು ತೆಗೆದುಕೊಳ್ತಾ ಇದ್ರು. ಅವರಿಗೆ ಹೂಡಿಕೆಗೆ ಅಂತ ಇದ್ದಂಥ ಒಂದೇ ಒಂದು ಆಯ್ಕೆ ಚಿನ್ನದ ಮೇಲೆ ಅಂತ ಹೇಳಿದ್ರೆ ಅದು ಘನರೂಪದ ಚಿನ್ನ. ಇವಾಗ ಹೊಸ ಹೊಸ ಆಪ್ಷನ್ಗಳು ಬಂದಿವೆ. ಈಗ ಕೇಂದ್ರ ಸರ್ಕಾರ ಸಾವರಿನ್ ಗೋಲ್ಡ್ ಬಾಂಡನ್ನು ಇಂಟ್ರೊಡ್ಯೂಸ್ ಮಾಡಿತ್ತು, ಆದರೆ ಈಗ ಅದು ನಿಂತೋಗಿದೆ, ಅದು ಬೇರೆ ಮಾತು. ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಿದ್ದಾವೆ, ಗೋಲ್ಡ್ ETFಗಳಿವೆ. ಈ ರೀತಿ ಹಲವು ಆಯ್ಕೆಗಳಿದ್ದಾವೆ. ಮತ್ತು ಆಭರಣ ಚಿನ್ನನೂ ಇದೆ. ಇಷ್ಟೆಲ್ಲ ಇರುವಾಗ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ನಾವು ಬರೋಣ. ಬಟ್ ಅದಕ್ಕಿಂತ ಬಹಳ ಮುಖ್ಯವಾದ ಅಂಶ ಏನಪ್ಪ ಅಂತ ಹೇಳಿದ್ರೆ, ನೀವಾಗಲೇ ಹೇಳ್ತಾ ಇದ್ರಿ, ಚಿನ್ನ ಐತಿಹಾಸಿಕವಾಗಿ ನೋಡಿಕೊಂಡು ಬಂದರೆ ಈ ಸ್ಟಾಕ್ ಮಾರ್ಕೆಟ್ಗಿಂತ ಜಾಸ್ತಿ ರಿಟರ್ನ್ಸನ್ನು ಕೊಟ್ಟಿದೆ ಅನ್ನೋದನ್ನು. ಈ ಆಸ್ಪೆಕ್ಟ್ ನಿಜನಾ ಅಂತ ಒಂದು ಕ್ಷಣಕ್ಕೆ ಅನಿಸುತ್ತೆ. ಆದರೆ ಹಿಸ್ಟಾರಿಕಲಿ ಡೇಟಾವನ್ನು ಸ್ಟಡಿ ಮಾಡಿದಾಗ ಇದು ನಿಜ ಅನ್ನೋದು ಗೊತ್ತಾಗುತ್ತೆ. 1970ರಿಂದ ಹಿಡ್ಕೊಂಡು 2025 ನಾವು ಅಂಕಿಅಂಶಗಳನ್ನು ನೋಡ್ತಾ ಬಂದರೆ ಚಿನ್ನ ವಾರ್ಷಿಕ ಸರಾಸರಿ ಆನ್ಯುಯಲ್ ಆವರೇಜ್
13.3% ರಿಟರ್ನ್ಸನ್ನು ಕೊಟ್ಟಿದೆ. ಸ್ಟಾಕ್ ಮಾರ್ಕೆಟ್ ಎಷ್ಟಪ್ಪ ಹಿಸ್ಟಾರಿಕಲಿ ನಾವು ಡೇಟಾವನ್ನು ನೋಡಿದಾಗ ಎಷ್ಟು ರಿಟರ್ನ್ಸನ್ನು ಸ್ಟಾಕ್ ಮಾರ್ಕೆಟ್ ಕೊಟ್ಟಿದೆ ಅಂತ ಹೇಳಿದ್ರೆ 11.70 12% ಅಂತ ರಫ್ಲಿ 12% ಅಂತೇಳಿ ಅನ್ಕೋಬಹುದು. ಆದರೆ ಈ ಸ್ಟಾಕ್ ಮಾರ್ಕೆಟ್ಗಿಂತ ಜಾಸ್ತಿ ರಿಟರ್ನ್ಸನ್ನು ಗೋಲ್ಡ್ ಮೇಲಿನ ಹೂಡಿಕೆ ಕಳೆದ 55 ವರ್ಷಗಳಲ್ಲಿ ಕೊಟ್ಟಿದೆ. ಆದರೆ 55 ವರ್ಷ ಕನ್ಸಿಸ್ಟೆಂಟಾಗಿ ಗೋಲ್ಡ್ ಮೇಲೆ ತುಂಬ ಜನ ಹೂಡಿಕೆ ಮಾಡಿದ್ದಾರೆ ಅಂದರೆ ಭಾಳಷ್ಟು ಜನ ಹೂಡಿಕೆ ಮಾಡಿರೋಲ್ಲ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಈ ಹೂಡಿಕೆಯನ್ನು ನಾವು ಕನ್ಸಿಡರ್ ಮಾಡ್ತಾ ಇರುವಂಥದ್ದು ನಾವು ಈ ಟ್ಯಾಕ್ಸು ಮತ್ತೊಂದು ಇದು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ 13.3% ರಿಟರ್ನ್ಸನ್ನು ಕೊಟ್ಟಿದೆ ಅಂತೇಳಿ ಹೇಳ್ತಿದ್ದೀವಿ. ಆದರೆ ಕಂಪ್ಯಾರಿಟಿವ್ಲಿ ನೋಡಿದರೆ ನಾವು ಸ್ಟಾಕ್ ಮಾರ್ಕೆಟ್ಗಿಂತ ಇದು ಜಾಸ್ತಿ ರಿಟರ್ನ್ಸ್ ಕೊಟ್ಟಿರೋದು ವಾಸ್ತವಿಕವಾಗಿ ನಿಜ. ಅಂಕಿಅಂಶಗಳೇ ಹೇಳ್ತಿದೆ. ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ ಕುಸಿತ ಕಂಡಾಗ ಚಿನ್ನದ ಬೆಲೆ ಸ್ಥಿರವಾಗಿ ನಿಂತಲೇ ನಿಲ್ಲುತ್ತೆ ಅಥವಾ ಸ್ವಲ್ಪ ಮೇಲೆ ಹೋಗುತ್ತೆ. 2020 ಕೋವಿಡ್ ಸಂದರ್ಭವನ್ನು ನಾವು ತಗೊಳ್ಳೋಣ. ಸ್ಟಾಕ್ ಮಾರ್ಕೆಟ್ 38% ಡ್ರಾಪ್ ಆಯಿತು 2020 ಮಾರ್ಚ್ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ. ಆದರೆ ಅದೇ ಸಂದರ್ಭದಲ್ಲಿ ಚಿನ್ನ 13-14% ರಿಟರ್ನ್ಸನ್ನು ಆ ಸಂದರ್ಭದಲ್ಲಿ ಕೊಡ್ತು. ಅಂದರೆ ಯಾವುದೇ ಆತಂಕದ ಪರಿಸ್ಥಿತಿಯಲ್ಲಿ ಚಿನ್ನ ಒಂದು ರೀತಿ ಗಟ್ಟಿಯಾಗಿ ನಮ್ಮ ಪೋರ್ಟ್ಫೋಲಿಯೋಗೆ ಒಂದು ಗೋಡೆಯಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಹಾಗಾಗಿ ಚಿನ್ನದ ಮೇಲೆ ಒಂದಿಷ್ಟು ಹೂಡಿಕೆ ಇರಲೇಬೇಕು. ಅದು ಯಾಕೆ ಕಾರಣ ಅಂದರೆ ಚಿನ್ನದ ಮೇಲೆ ಜಾಸ್ತಿ ನಂಬಿಕೆ ಅಂತನಾ? ಈಗ ಸ್ಟಾಕ್ ಮಾರ್ಕೆಟ್ ಕುಸಿತ ಆದಾಗ ಚಿನ್ನದ ಬೆಲೆ ಒಂದು ಸ್ಟೇಬಲ್ ಆಗಿರುತ್ತೆ ಅಥವಾ ಮೇಲೆ ಹೋಗುತ್ತೆ. ಈಗೇನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಯಾವುದೇ ದೇಶ ಕೂಡ ಈ ನೋಟ್ ಪ್ರಿಂಟ್ ಮಾಡುವಾಗ ಅದಕ್ಕೆ ಯಾವುದನ್ನ ಆಧಾರವಾಗಿ ಇಟ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಚಿನ್ನವನ್ನು. ಹಾಗಾಗಿ ಅಂದರೆ ಈಗ ನೋಡಿ, ಅಮೇರಿಕಾದಲ್ಲಿ ಡಾಲರ್ ಚಲಾವಣೆಯಲ್ಲಿ ಇರುತ್ತೆ, ಮತ್ತೊಂದು ದೇಶದಲ್ಲಿ ಯೂರೋ, ಮತ್ತೊಂದು ದೇಶದಲ್ಲಿ ರೂಪಾಯಿ, ಮತ್ತೊಂದು ದೇಶದಲ್ಲಿ ಯೆನ್. ಆದರೆ ಜಗತ್ತಿಗೆ ಎಲ್ಲ ಕಡೆ ಅಕ್ಸೆಪ್ಟೆನ್ಸ್ ಇರುವಂತಹ ಒಂದು ಈ ಕಮಾಡಿಟಿ ಯಾವುದು ಅಂತ ಹೇಳಿದ್ರೆ ಅದು ಚಿನ್ನ. ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ವಿ, ಇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಇರುವಾಗ ಭಾರತ ಚಿನ್ನವನ್ನು ಕೊಟ್ಟು ಬೇರೆ ದೇಶಗಳಿಂದ ಮತ್ತು ಇಂಗ್ಲೆಂಡ್ ಮತ್ತು ಈ ಜಪಾನ್ನಿಂದ ಸಾಲವನ್ನು ಪಡ್ಕೊಳ್ತು ಅಂಥೇಳಿ ನಾವು ಹೇಳ್ತಾ ಇದ್ವಿ. ಹಾಗಾಗಿ ಗೋಲ್ಡ್ ಅನ್ನೋದು ಈ ರೀತಿಯ ಒಂದು ಭದ್ರತೆಯನ್ನು ಕೊಡುತ್ತೆ. ಈಗ ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, 1970ರಿಂದ 2025 55 ವರ್ಷಗಳ ಅವಧಿಯಲ್ಲಿ ಪ್ರತಿ ದಶಕದಲ್ಲೂ ಚಿನ್ನ ಎಷ್ಟು ರಿಟರ್ನ್ಸನ್ನು ಕೊಟ್ಟಿದೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಮಾಡೋಣ. 70ರ ದಶಕದಲ್ಲಿ 1970ರ ದಶಕದಲ್ಲಿ 23.8% ರಿಟರ್ನ್ಸನ್ನು ಕೊಟ್ಟಿದೆ. 80ರ ದಶಕದಲ್ಲಿ ಬರೀ 5.2% ರಿಟರ್ನ್ಸನ್ನು ಕೊಟ್ಟಿದೆ. 90ರ ದಶಕದಲ್ಲಿ 6.4% ರಿಟರ್ನ್ಸನ್ನು ಕೊಟ್ಟಿದೆ. 2000ನೇ ಇಸವಿಯ ದಶಕದಲ್ಲಿ 15.1% ರಿಟರ್ನ್ಸನ್ನು ಕೊಟ್ಟಿದೆ. 2010ರ ದಶಕದಲ್ಲಿ 7.8% ರಿಟರ್ನ್ಸನ್ನು ಕೊಟ್ಟಿದೆ. 2020ರ ದಶಕದಲ್ಲಿ ಚಾಲ್ತಿಲಿದೆ ಅದು ಇನ್ನೂ 18.5% ರಿಟರ್ನ್ಸನ್ನು ಕೊಟ್ಟಿದೆ. 1970ರಿಂದ 2025 ನಾವು ಗಣನೆಗೆ ತೆಗೆದುಕೊಂಡ್ರೆ 13.3% ರಿಟರ್ನ್ಸ್ ಕೊಟ್ಟಿರೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಚಿನ್ನದ ಮೇಲೆ ಹೂಡಿಕೆ ಮಾಡಿ ಹೆಚ್ಚು ಲಾಭವನ್ನು ಗಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದ್ರ ಬಗ್ಗೆ ನೀವು ಆಲೋಚನೆಯನ್ನು ಮಾಡಿ. ಯಾಕೆಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಕುಟುಂಬದ ಆಪತ್ಕಾಲದ ಆಪ್ತ ಮಿತ್ರ. ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಬಳಸ್ಕೊಂಡು ಟರ್ಮ್ ಇನ್ಶೂರೆನ್ಸನ್ನು ಖರೀದಿ ಮಾಡಿದರೆ 15%ವರೆಗೆ ಡಿಸ್ಕೌಂಟ್ ಸಿಗುತ್ತೆ. ಅಷ್ಟೇ ಅಲ್ಲ, 51 ಇನ್ಶೂರೆನ್ಸ್ ಕಂಪನಿಗಳ ಪಾಲಿಸಿಗಳನ್ನು ಕಂಪೇರ್ ಮಾಡಿ ಖರೀದಿ ಮಾಡುವಂಥ ಅವಕಾಶ ನಿಮಗೆ ಒದಗಿ ಬರುತ್ತೆ. 695 ರೂಪಾಯಿಗೆ ನಿಮ್ಮ ಏಜ್ಗೆ ಅನುಗುಣವಾಗಿ 2 ಕೋಟಿ ರೂಪಾಯಿವರೆಗೆ ಕವರೇಜನ್ನು ಪಡೆಯುವಂಥ ಅವಕಾಶ ಇದರಲ್ಲಿದೆ. 24/7 ಕ್ಲೇಮ್ ಅಸಿಸ್ಟೆನ್ಸನ್ನು ಕೊಡ್ತಾರೆ. ಮತ್ತು ಫ್ಯಾಮಿಲಿ ಅಂತ ಹೇಳಿದ್ರೆ ಅದಕ್ಕೆ ಡೆಡಿಕೇಟೆಡ್ ಆಗಿ ಕ್ಲೇಮನ್ನು ಒದಗಿಸುವಂಥ ವ್ಯವಸ್ಥೆ ಕೂಡ ಇದೆ. ಇಷ್ಟೇ ಅಲ್ಲ, ಟರ್ಮ್ ಇನ್ಶೂರೆನ್ಸ್ ಜೊತೆ ರೈಡರ್ ಬೆನಿಫಿಟ್ ಪಡೆದ್ರೆ 59 ಗಂಭೀರ ಕಾಯಿಲೆಗಳಿಗೆ ಚಿಕಿತ್ಸೆ ಕೂಡ ಸಿಗುತ್ತೆ. ಸೆಕ್ಷನ್ 80C ಅಡಿಯಲ್ಲಿ ಟರ್ಮ್ ಇನ್ಶೂರೆನ್ಸ್ ಖರೀದಿ ಮಾಡಿದಾಗ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಹಳೆಯ ತೆರಿಗೆ ಪದ್ಧತಿಯಲ್ಲಿ. ಇನ್ಯಾಕ್ ತಡ, ಹೆಚ್ಚು ಆಲೋಚನೆ ಮಾಡಬೇಡಿ. ಟರ್ಮ್ ಇನ್ಶೂರೆನ್ಸನ್ನು ಅಳೆದು ತೂಗಿ ಈಗಲೇ ಖರೀದಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕುಟುಂಬಕ್ಕೆ
ಟರ್ಮ್ ಇನ್ಶೂರೆನ್ಸ್, ಒಂದು ರಕ್ಷಾ ಕವಚ. ಸೊ ಈಗ 1970ರಿಂದ 2025ರವರೆಗಿನ ಲೆಕ್ಕಾಚಾರದಲ್ಲಿ ಗೊತ್ತಾಯಿತು 13.3% ರಿಟರ್ನ್ಸ್ ಕೊಟ್ಟಿದೆ ಅಂತ. ಸೊ ಈಗ ಬರುವಂಥ ಪ್ರಶ್ನೆ ಹಾಗಿದ್ರೆ ನಾನು ಚಿನ್ನದಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ದೀನಿ, ಯಾವುದ್ರಲ್ಲಿ ಹೂಡಿಕೆ ಮಾಡಬೇಕು ಅಂತ. ಈ ಚಿನ್ನದ ಹೂಡಿಕೆ ಅಂತ ಬಂದ ತಕ್ಷಣ ನಮ್ಮ ಜನರು ಹೇಗೆ ಆಲೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಆಭರಣ ತಗೋತೀನಿ, ಗೋಲ್ಡ್ ಕಾಯಿನ್ ತಗೋತೀನಿ, ಅಥವಾ ಚಿನ್ನದ ಬಿಸ್ಕೆಟ್ ತಗೋತೀನಿ, ಈ ರೀತಿಯ ಆಲೋಚನೆಯನ್ನ ಮಾಡ್ತಾರೆ. ತಗೊಳ್ಳೋದು ಮಾತ್ರ ಅಲ್ಲ, ನಂಗೆ ಲಾಭ ಸಹ ಬೇಕು ಅಂತ, ಲಾಭ ಸಹ ಬೇಕು ಅಂತ ಹೇಳಿ. ಖಂಡಿತವಾಗಿಯೂ ಈ ರೀತಿಯ ಚಿನ್ನ ಖರೀದಿ ಪೂರ್ತಿ ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ಎಷ್ಟೋ ಜನರು ಚಿನ್ನವನ್ನ ನಾವು ಹೂಡಿಕೆ ಮಾಡೋದ್ರ ಜೊತೆಗೆ ಆಭರಣ ಅಂತೇಳಿ ಆಲೋಚನೆ ಮಾಡ್ತಾರೆ. ಆ ರೀತಿ ಆಲೋಚನೆ ಮಾಡಿದ್ರೆ ತೊಂದರೆ ಇಲ್ಲ. ಆದರೆ ನಾವು ಹೂಡಿಕೆಗಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡ್ತೀವಿ ಅಂದರೆ ಈ ರೀತಿಯ ಆಭರಣ ಅಥವಾ ಘನರೂಪದ ಚಿನ್ನದಿಂದ ಹೆಚ್ಚಿನ ಲಾಭಾಂಶ ಆಗೋದಿಲ್ಲ. ನೋಡಿ, ಈಗ ಚಿನ್ನ ಖರೀದಿ ಮಾಡುವಾಗ ಬೀಳೋ ಬಹಳ ದೊಡ್ಡ ಹೊಡೆತ ಯಾವುದು ಅಂತ ಹೇಳಿದ್ರೆ ಮೇಕಿಂಗ್ ಚಾರ್ಜಸ್. ಅದು ಯಾವ ರೀತಿಯ ಆಭರಣ ಅನ್ನೋದರ ಆಧಾರದ ಮೇಲೆ 10%ಇಂದ 25-30% ತನಕನೂ ಮೇಕಿಂಗ್ ಚಾರ್ಜಸ್ ಇರುತ್ತೆ. ಒಂದನೇದು 3% GST ಚಿನ್ನವನ್ನು ಖರೀದಿ ಮಾಡುವಾಗ. ಸೊ ಜೊತೆಗೆ ಆ ಚಿನ್ನವನ್ನೆಲ್ಲ ಖರೀದಿ ಮಾಡಿದ ಮೇಲೆ ಅದನ್ನ ಸೇಫ್ ಆಗಿ ಇಡೋದಕ್ಕೆ ಲಾಕರ್ ಫೆಸಿಲಿಟಿ. ಸೊ ಇಷ್ಟೆಲ್ಲ ತಲೆನೋವುಗಳಿದೆ. ಆದರೆ ನ್ಯೂ ಏಜ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ನಾವು ಪೇಪರ್ ಗೋಲ್ಡ್ ಅಂತ ಏನು ಹೇಳ್ತೀವಿ, ನಾವು ಚಿನ್ನದ ಮೇಲೆ ಹೂಡಿಕೆ ಮಾಡ್ತೀವಿ, ನಮ್ಮ ಹತ್ರ ಚಿನ್ನ ಇರಲ್ಲ, ಆದರೆ ಚಿನ್ನದ ಬೆಳವಣಿಗೆಯ ಲಾಭ ನಮಗೆ ಸಿಗುತ್ತಲ್ಲ, ಆ ರೀತಿಯ ಇನ್ವೆಸ್ಟ್ಮೆಂಟ್ಗಳತ್ತ ನಾವು ಚಿತ್ತವನ್ನು ಹರಿಸಬೇಕು. ಆ ರೀತಿಯ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಇತ್ತೀಚೆಗೆ ನಾವು ನೋಡಿದ್ರೆ ಕೇಂದ್ರ ಸರ್ಕಾರದ ಸಾವರಿನ್ ಗೋಲ್ಡ್ ಬಾಂಡ್ ಒಂದು ಒಳ್ಳೆ ಆಯ್ಕೆಯಾಗಿತ್ತು. ಆದರೆ ಅದನ್ನು ಸರ್ಕಾರ ನಿಭಾಯಿಸಲಿಕ್ಕೆ ಆಗದೇ ಇರೋ ಕಾರಣ, ಅಂದರೆ ಆ ರೀತಿಯ ಲಾಭವನ್ನು ಹೂಡಿಕೆದಾರರಿಗೆ ಕೊಡೋದು ಚಾಲೆಂಜಿಂಗ್ ಆದ ಕಾರಣ ಈಗ ನ್ಯೂ ಸೀರೀಸ್ ಆಫ್ ಗೋಲ್ಡ್ ಬಾಂಡ್ಗಳನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡ್ತಾ ಇಲ್ಲ. ಈಗ ಆಲ್ರೆಡಿ ರಿಲೀಸ್ ಮಾಡಿರೋ ಅಂಥ ಬಾಂಡ್ಗಳು ಮಾರ್ಕೆಟ್ನಲ್ಲಿ ಚಾಲ್ತಿಲಿದ್ದಾವೆ, ಅವನ್ನ ತಗೋಬೋದು. ಬಟ್ ಅದರಿಂದ ತುಂಬ ಹೆಚ್ಚು ನಿರೀಕ್ಷೆ ಮಾಡುವ ಹಾಗಿಲ್ಲ. ಹಾಗಾದರೆ ಗೋಲ್ಡ್ ಬಾಂಡ್ ಇಲ್ಲ, ಬೇರೆ ಆಯ್ಕೆಗಳೇನು ಅಂತ ಹೇಳಿದ್ರೆ ಡಿಜಿಟಲ್ ಗೋಲ್ಡ್ ಅಂದ ತಕ್ಷಣ ಎರಡು ಪ್ರಮುಖ ಆಯ್ಕೆಗಳನ್ನು ನಾವು ಮುಂದೆ ಹೇಳಬೇಕಾಗುತ್ತೆ. ಯಾಕೆಂದರೆ ಡಿಜಿಟಲ್ ಗೋಲ್ಡ್ ಅಂತ ಹೇಳಿದ್ರೆ ತುಂಬ ಬೇರೆ ಬೇರೆ ಥರ ಇದ್ದಾವೆ. ಆದರೆ ಮುಖ್ಯವಾಗಿ ಎರಡು ಒಳ್ಳೆ ಆಯ್ಕೆಗಳು ಅಂತ ನಾವು ಏನು ನೋಡ್ಬೋದು ಅಂತ ಹೇಳಿದ್ರೆ ಗೋಲ್ಡ್ ETF ಮತ್ತು ಗೋಲ್ಡ್ ಮ್ಯೂಚುವಲ್ ಫಂಡ್, ಇದೆರಡನ್ನು ಪರಿಗಣನೆಗೆ ತೆಗೆದುಕೋಬಹುದು. ಆದರೆ ಇದರಲ್ಲಿ ಮಾರ್ಕೆಟ್ ರಿಸ್ಕ್ ಇರುತ್ತೆ. ಅಂದರೆ ಚಿನ್ನದ ಬೆಲೆ ಏರಿಕೆ ಆದಂಗೆ ನಿಮ್ಮ ಹೂಡಿಕೆಗಳ ಬೆಲೆನೂ ಮೇಲೆ ಹೋಗುತ್ತೆ, ಚಿನ್ನದ ಬೆಲೆ ಇಳಿಕೆ ಆದಂಗೆ ನಿಮ್ಮ ಹೂಡಿಕೆಗಳ ಮೌಲ್ಯನೂ ಕೆಳಗೆ ಬರುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ಗೋಲ್ಡ್ ಮೇಲೆ ಹೂಡಿಕೆ ಅಂತ ಹೇಳಿದಾಗ ಎರಡು ಆಪ್ಷನ್ಸ್ ಹೇಳಿದ್ರಿ, ಒಂದು ಗೋಲ್ಡ್ ETFs ಮತ್ತೊಂದು ಗೋಲ್ಡ್ ಮ್ಯೂಚುವಲ್ ಫಂಡ್. ಸೊ ಮೊದಲನೇದು ಈಗ ಗೋಲ್ಡ್ ETF ಅಂದ್ರೆ ಏನು ಅಂತ. ಈ ಗೋಲ್ಡ್ ETF ಅಂದ್ರೆ ಏನು ಅನ್ನೋದಕ್ಕೆ ಮೊದಲು ನಾವು ಅದರ ಫುಲ್ ಫಾರ್ಮ್ ಹೇಳ್ಬೋಣ. ಗೋಲ್ಡ್ ETF ಅಂದ್ರೆ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಈ ಎಕ್ಸ್ಚೇಂಜ್ ಅಂದ್ರೆ ಏನು? ಕೊಳ್ಳುವುದು ಮಾರಾಟ ಮಾಡುವುದಕ್ಕೆ ಅವಕಾಶ ಇರುವುದನ್ನು ನಾವು ಎಕ್ಸ್ಚೇಂಜ್ ಅಂತ ಕರಿತೀವಿ. ಎಕ್ಸ್ಚೇಂಜ್ ಇಸ್ ನಥಿಂಗ್ ಬಟ್ ಸ್ಟಾಕ್ ಮಾರ್ಕೆಟ್. ಈ ಗೋಲ್ಡ್ ETF ನಾವು ಮಾರುಕಟ್ಟೆಯಲ್ಲಿ ಖರೀದಿ ಮಾಡ್ಬೋದು ಮತ್ತು ಮಾರಾಟ ಮಾಡ್ಬೋದು. ಗೋಲ್ಡ್ ETF ಅಂದರೆ ಚಿನ್ನದ ಮೇಲಿನ ಹೂಡಿಕೆ, ಘನರೂಪದ ಮೇಲಿನ ಚಿನ್ನದ ಹೂಡಿಕೆ. ಅದಕ್ಕೆ ಕೆಲವು ETF ಫಂಡ್ ಹೌಸ್ಗಳು ಕೆಲವು ETF ಕ್ರಿಯೇಟ್ ಮಾಡಿರ್ತವೆ. ಆ ಫಂಡ್ಗಳ ಮೇಲೆ ಹೂಡಿಕೆದಾರರು ಹೂಡಿಕೆ ಮಾಡ್ಬೋದು. ಹೂಡಿಕೆಯನ್ನು ಸ್ಟಾಕ್ ಮಾರ್ಕೆಟ್ನ ಟೈಮಿಂಗ್ಸಲ್ಲಿ ಬೆಳಗ್ಗೆ 9-9:30 ಹಿಡ್ಕೊಂಡು ಮಧ್ಯಾಹ್ನ 3:30 ತನಕ ಏನು ಸ್ಟಾಕ್ ಮಾರ್ಕೆಟ್ನ ಟೈಮಿಂಗ್ಸ್ ಇರುತ್ತಲ್ಲ, ಆ ಟೈಮ್ನಲ್ಲಿ ಗೋಲ್ಡ್ ETF ಖರೀದಿ ಮಾಡ್ಬೋದು, ಮಾರಾಟನೂ ಮಾಡ್ಬೋದು. ಈ ಗೋಲ್ಡ್ ETFಗಳು ಏನನ್ನ ಮಾಡ್ತವೆ? ಹೂಡಿಕೆದಾರರ ಹಣವನ್ನು ತೆಗೆದುಕೊಂಡು ಅಂತ ಹೇಳಿದ್ರೆ ಅವು ಘನರೂಪದ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡ್ತವೆ. ಮತ್ತು ಇನ್ನೊಂದು, ಈ 1 ಯೂನಿಟ್ ಗೋಲ್ಡ್ ETF 1 ಗ್ರಾಮ್ ಚಿನ್ನಕ್ಕೆ ಸರಿಸಮಾನವಾಗಿರುತ್ತೆ. ಯಾಕೆಂದರೆ ಈ ETF ಯೂನಿಟ್ಸ್ ಅಲಾಟ್ ಆಗುತ್ತೆ ಹೂಡಿಕೆ ಮಾಡುವಾಗ. ಆ ಯೂನಿಟ್ಸ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ 1 ಗೋಲ್ಡ್ ETF ಅಂದರೆ 1 ಯೂನಿಟ್ ಗೋಲ್ಡ್ ETF 1 ಗ್ರಾಮ್ ಚಿನ್ನಕ್ಕೆ ಸರಿಸಮಾನವಾಗಿರುತ್ತೆ. ಮತ್ತು ನಿಮಗೆ ಬೇಕಾದಾಗ ಖರೀದಿ ಮಾಡೋಕ್ಕೆ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಬಂಗಾರದ ಬೆಲೆ ಜಾಸ್ತಿ ಆದಂಗೆ ಗೋಲ್ಡ್ ETFಗಳ ಮೌಲ್ಯನೂ ಜಾಸ್ತಿ ಆಗುತ್ತೆ. ಬಂಗಾರದ ಬೆಲೆ ಇಳಿಕೆ ಆದಂಗೆ ಗೋಲ್ಡ್ ETFನ ಮೌಲ್ಯ ಕೂಡ ಕುಸಿತ ಆಗುತ್ತೆ. ಸೊ ಇದು ಒಟ್ಟಾರೆ ಒಂದು ಚಿತ್ರಣ ETF ಬಗ್ಗೆ. ಮತ್ತು ಈ ETF ಮತ್ತು ನಾವು ಇನ್ನೊಂದು ಆಪ್ಷನ್ ಹೇಳಿದ್ವಿ,
ಮ್ಯೂಚುವಲ್ ಫಂಡ್. ಈ ಮ್ಯೂಚುವಲ್ ಫಂಡ್ ಅಂದರೆ ನಾವು ಈಗ ಈಕ್ವಿಟಿ ಮ್ಯೂಚುವಲ್ ಫಂಡು, ಡೆಟ್ ಮ್ಯೂಚುವಲ್ ಫಂಡ್, ಈ ರೀತಿ 10 ಮ್ಯೂಚುವಲ್ ಫಂಡ್ಗಳಿದ್ದಾವೆ. ಒಂದು ಮ್ಯೂಚುವಲ್ ಫಂಡ್ ಇರುತ್ತೆ, ಅಂದರೆ ಒಂದು ನಿಧಿ ಇರುತ್ತೆ, ಒಂದು ನಿರ್ದಿಷ್ಟ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಈ ಮ್ಯೂಚುವಲ್ ಫಂಡನ್ನು SBI ಅವ್ರು ಇರ್ಬೋದು, HDFC ಅವ್ರು ಇರ್ಬೋದು, ಹಿಂಗೆ ಬೇರೆ ಬೇರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳಿರ್ತಾವಲ್ಲ, ಅವು ಒಂದು ಫಂಡನ್ನು ಕ್ರಿಯೇಟ್ ಮಾಡುತ್ತವೆ. ಆ ಮ್ಯೂಚುವಲ್ ಫಂಡಲ್ಲಿ ನಾವು ದುಡ್ಡು ಹಾಕಿ ಅವ್ರೇನು ಮಾಡ್ತಾರೆ ದುಡ್ಡನ್ನ ಅಂತ ಹೇಳಿದ್ರೆ ಚಿನ್ನದ ಬೇರೆ ಬೇರೆ ರೀತಿಯ ಉತ್ಪನ್ನಗಳ ಮೇಲೆ ಹೂಡಿಕೆ ಮಾಡ್ತಾರೆ. ಎಕ್ಸಾಂಪಲ್ ಎಲ್ಲೆಲ್ಲಿ ಅಂತ ಹೇಳಿದ್ರೆ, ಈಗ ಗೋಲ್ಡ್ ಎಕ್ಸ್ಚೇಂಜ್ಗಳ ಮೇಲೆ ಹೂಡಿಕೆ ಮಾಡ್ತಾರೆ, ಗೋಲ್ಡ್ ಮೈನಿಂಗ್ ಕಂಪ್ನಿಗಳ ಮೇಲೆ ಹೂಡಿಕೆ ಮಾಡ್ತಾರೆ, ಚಿನ್ನದ ಮಾರ್ಕೆಟಿಂಗ್ ಅಥವಾ ಚಿನ್ನದ ಉತ್ಪನ್ನಗಳನ್ನು ಮಾರಾಟ ಮಾಡುವ ಲಿಸ್ಟೆಡ್ ಕಂಪನಿಗಳ ಮೇಲೆ ಹೂಡಿಕೆ ಮಾಡ್ತಾರೆ. ಮತ್ತು ಈ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳು ಗೋಲ್ಡ್ ETF ಮೇಲೆ ಹೂಡಿಕೆ ಮಾಡ್ತವೆ. ಸೊ ಇಷ್ಟೆಲ್ಲ ಆಪ್ಷನ್ಸು ಇಲ್ಲಿ ಇದೆ. ಮತ್ತು ಗೋಲ್ಡ್ ಮ್ಯೂಚುವಲ್ ಫಂಡನ್ನು ಪೇಪರ್ ಗೋಲ್ಡ್ ಅಂತ ಕರೀತಾರೆ. ಅಗೇನ್ ಇಲ್ಲೂ ಕೂಡ ಘನರೂಪದ ಚಿನ್ನವನ್ನು ಕೊಡದೇ ಇರೋದ್ರಿಂದ ಚಿನ್ನದ ಬೆಲೆ ಇಳಿಕೆ ಮತ್ತು ಏರಿಕೆ ಮ್ಯೂಚುವಲ್ ಫಂಡ್ಗಳ ಏರಿಳಿತವನ್ನು ಉಂಟು ಮಾಡುತ್ತೆ. ಈಗ ಏನಪ್ಪ ಇದರಲ್ಲಿ ಅಂತ ಹೇಳಿದ್ರೆ, ETF ಮಾರ್ಕೆಟ್ನ ಅವಧಿನಲ್ಲಿ ಮಾರಾಟ ಮಾಡಬೇಕು. ಆದರೆ ಮ್ಯೂಚುವಲ್ ಫಂಡ್ಗಳನ್ನು ಮಾರುಕಟ್ಟೆ ಅವಧಿ ಮುಗಿದ ಮೇಲೆ ಆ ಕೊನೆಯ NAV ಏನಿರುತ್ತೆ, ಆ ದಿನದ ಮಾರುಕಟ್ಟೆಯ ಏರಿಳಿತದ ಕುಸಿತ ಏನಿರುತ್ತೆ, ಏರಿಕೆ ಅಥವಾ ಇಳಿಕೆ ಏನಿರುತ್ತೆ, ಅದರ ಆಧಾರದ ಮೇಲೆ ಮಾರಾಟವನ್ನು ಮಾಡಬೇಕಾಗತ್ತೆ. ಅಥವಾ ಖರೀದಿ ಮಾಡಬೇಕಾದ್ರೂ ಕೂಡ ಆ ಲೆಕ್ಕಾಚಾರದಲ್ಲಿ ಖರೀದಿಯನ್ನು ಮಾಡಬೇಕಾಗತ್ತೆ. ಸೊ ಒಂದು ETF ಮತ್ತೊಂದು ಮ್ಯೂಚುವಲ್ ಫಂಡು, ಇವೆರಡರ ಪೈಕಿ ಯಾವ್ದು ಲಾಭ ಅನ್ನೋದರ ಚರ್ಚೆಗೆ ಬರೋಣ. ಸೊ ಈಗ ಗೋಲ್ಡ್ ETF ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಯ್ತು. ಈಗ ನೆಕ್ಸ್ಟ್ ಬರುವಂತ ಪ್ರಶ್ನೆನೇ, ಸೊ ಇದೆರಡು ಹೇಳಿದ್ರಿ, ಇದೆರಡರಲ್ಲಿ ಯಾವ್ದು ಬೆಸ್ಟ್ ಅಂತ. ಖಂಡಿತ, ಅದಕ್ಕೆ ನಾವೊಂದು ಟೇಬಲ್ ಅನ್ನ ಮಾತಾಡ್ತಾ ಹೋಗೋಣ ವಿಶೇಷ. ಈಗ ನೋಡಿ, ಗೋಲ್ಡ್ ETF ಸ್ಕ್ರೀನ್ ಮೇಲೆ ನೋಡ್ಬೋದು. ಗೋಲ್ಡ್ ETF ಮತ್ತು ಗೋಲ್ಡ್ ಮ್ಯೂಚುವಲ್ ಫಂಡ್ ಪೈಕಿ ಯಾವುದು ಉತ್ತಮ ಹೂಡಿಕೆ ಆಯ್ಕೆ? ವಿವರಗಳು, ಹೂಡಿಕೆ ಮಾದರಿ ಯಾವುದಪ್ಪ ಅಂತ ಹೇಳಿದ್ರೆ, ಗೋಲ್ಡ್ ETFಗಳು ನೇರವಾಗಿ ಘನರೂಪದ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡ್ತವೆ. ಗೋಲ್ಡ್ ಮ್ಯೂಚುವಲ್ ಫಂಡ್ಗಳು ETF ಸೇರಿದಂತೆ ಚಿನ್ನಕ್ಕೆ ಸಂಬಂಧಿಸಿದ ಸ್ವತ್ತುಗಳ ಮೇಲೆ ಹೂಡಿಕೆಯನ್ನು ಮಾಡ್ತವೆ. ಡಿಮ್ಯಾಟ್ ಅಕೌಂಟ್ ಅಂದರೆ ಡಿಮೆಟೀರಿಯಲೈಸ್ಡ್ ಫಾರ್ಮ್ಯಾಟ್ನಲ್ಲಿ, ಅಂದರೆ ನಾವು ಈಗ ಹೂಡಿಕೆ ಮಾಡಿದ ಪತ್ರಗಳನ್ನು ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ಕೊಡುವಂಥ ಒಂದು ಪ್ರಕ್ರಿಯೆ ಇರುತ್ತೆ. ಗೋಲ್ಡ್ ETF ಖರೀದಿ ಮಾಡಲಿಕ್ಕೆ ಡಿಮ್ಯಾಟ್ ಖಾತೆ ಬೇಕೇ ಬೇಕು. ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಡಿಮ್ಯಾಟ್ ಅಕೌಂಟ್ ಬೇಕು ಅಂತ ಇಲ್ಲ. ಎಕ್ಸ್ಪೆನ್ಸ್ ರೇಷಿಯೋ ಇದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅಂದರೆ ನಾವು ಜನಸಾಮಾನ್ಯರ ಭಾಷೆಯಲ್ಲಿ ಮ್ಯೂಚುವಲ್ ಫಂಡು ಅಥವಾ ETF ಹೋಗುವಂಥ ಕಮಿಷನ್ ಅಂತೇಳಿ ಹೇಳ್ಬೋದು. ಗೋಲ್ಡ್ ETFಗಳಲ್ಲಿ ವೆಚ್ಚ ಅನುಪಾತ ಅಥವಾ ಎಕ್ಸ್ಪೆನ್ಸ್ ರೇಷಿಯೋ ಅಥವಾ ಕಮಿಷನ್ 0.30%ಇಂದ 1% ಇರುತ್ತೆ. ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಥವಾ ವೆಚ್ಚ ಅನುಪಾತ 1%ಇಂದ 2% ಇರುತ್ತೆ. ಕಂಪ್ಯಾರಿಟಿವ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ. ನಗದೀಕರಣ ಅಂದರೆ ನಮಗೆ ಬೇಕಾದಾಗ ದುಡ್ಡು ತಗೊಳ್ಳೋಕ್ಕೆ ಸುಲಭನಾ? ಯಾವ ಹೂಡಿಕೆಯಲ್ಲಿ ಸುಲಭ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ಅವಧಿಯಲ್ಲಿ ಗೋಲ್ಡ್ ETFಗಳನ್ನು ಸುಲಭವಾಗಿ ಮಾರಾಟ ಮಾಡಿ ನಗದೀಕರಣ ಮಾಡ್ಕೋಬೋದು. ತುಂಬ ಬೇಗ ಹೂಡಿಕೆ ಹಣ ಇಲ್ಲಿ ವಾಪಸ್ ಪಡ್ಕೊಳ್ಳಿಕ್ಕೆ ಸಾಧ್ಯ. ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಲ್ಲೂ ನಗದೀಕರಣ ಸುಲಭನೇ, ಆದರೆ ಗೋಲ್ಡ್ ETF ಹೋಲಿಸಿದರೆ ಗೋಲ್ಡ್ ಮ್ಯೂಚುವಲ್ ಫಂಡ್ ನಗದೀಕರಣಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗುತ್ತೆ. ಯಾಕೆಂದರೆ ನಾವು ಮಾರಾಟ ಮಾಡಿದ ನಂತರ ಫಂಡ್ ಹೌಸು ನಮಗೆ ವಾಪಸ್ ದುಡ್ಡು ಕೊಡಬೇಕು, ವೀಕೆಂಡ್ ಆದರೆ ಮತ್ತು ಹಣ ಬರೋದು ತಡ ಆಗುತ್ತೆ. ಆ ಕಾರಣದಿಂದ ಒಂದು ಸ್ವಲ್ಪ ತಡ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ನಗದೀಕರಣ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಆಗ್ತದೆ. ಮತ್ತು ಟ್ಯಾಕ್ಸ್ ಬೆನಿಫಿಟ್ಟು ಇದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಗೋಲ್ಡ್ ETF ಹೂಡಿಕೆ ಮಾಡಿ 12 ತಿಂಗಳಿಗಿಂತ ಹೆಚ್ಚು ಸಮಯ ಆಗಿದ್ದರೆ ಗಳಿಕೆ ಮೇಲೆ 12.5% LTCG ತೆರಿಗೆ ಅನ್ವಯಿಸುತ್ತೆ. ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅನ್ವಯಿಸುತ್ತೆ. ETF ಹೂಡಿಕೆ ಮಾಡಿ 12 ತಿಂಗಳ ಒಳಗೆ ಮಾರಾಟ ಮಾಡಿದರೆ ಹೂಡಿಕೆದಾರನ ಟ್ಯಾಕ್ಸ್ ಸ್ಲ್ಯಾಬ್ಗೆ ಅನುಗುಣವಾಗಿ ತೆರಿಗೆಯನ್ನು ಪಾವತಿ ಮಾಡಬೇಕಾಗಿ ಬರುತ್ತೆ. ಅಂದರೆ 20%ಅಲ್ಲಿದ್ದರೆ 20%, 15%ಅಲ್ಲಿದ್ದರೆ 15%, 30%ಅಲ್ಲಿದ್ದರೆ 30%. ಬಟ್ ಆಫ್ಟರ್ 12 ಮಂತ್ಸ್ ಆದರೆ 12.5 LTCG ಬರುತ್ತೆ. ಈಗ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇಲ್ಲಿ ಗಮನಿಸಿ, ಹೂಡಿಕೆ ಮಾಡಿ 24 ತಿಂಗಳು ಕಳೆದಿದ್ದರೆ ಗಳಿಕೆ ಮೇಲೆ, ಅಂದರೆ 2 ವರ್ಷ ಆಗಬೇಕು,
ಗಳಿಕೆ ಮೇಲೆ 12.5% LTCG ಅನ್ವಯ ಆಗುತ್ತೆ. ಇಲ್ಲಿ 1 ವರ್ಷ, ಇಲ್ಲಿ 2 ವರ್ಷ. ಹೂಡಿಕೆ ಮಾಡಿದ 24 ತಿಂಗಳ ಒಳಗಾಗಿ ನಗದೀಕರಣ ಮಾಡ್ಕೊಳ್ಬೇಕಾದ್ರೆ ಆದಾಯ ತೆರಿಗೆ ಸ್ಲ್ಯಾಬ್ಗೆ ಅನುಗುಣವಾಗಿ ಇಲ್ಲಿ ಟ್ಯಾಕ್ಸ್ ಬರುತ್ತೆ. ಅಂದರೆ ಆಲ್ಮೋಸ್ಟ್ ಡಬಲ್ ದಿ ಪೀರಿಯಡ್ ಇಲ್ಲಿದೆ. ಟ್ಯಾಕ್ಸ್ ಬೆನಿಫಿಟ್ ಅಂತ ನೋಡಿದ್ರೆ ETF ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಜಾಸ್ತಿ ಇದೆ. ಇವೆರಡರ ಪೈಕಿ ಯಾವುದು ಉತ್ತಮ ಅಂತ ಹೇಳಿದ್ರೆ ಗೋಲ್ಡ್ ETF ಗೋಲ್ಡ್ ಮ್ಯೂಚುವಲ್ ಫಂಡ್ಗಿಂತ ಹೆಚ್ಚು ಹೂಡಿಕೆ ಸ್ನೇಹಿ ಆಗಿದೆ. ಅದನ್ನು ನಾವು ಹೇಳ್ಬೋದು. ಈ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಗೋಲ್ಡ್ ಮ್ಯೂಚುವಲ್ ಫಂಡ್ ಗೋಲ್ಡ್ ETF ಹೂಡಿಕೆ ಸ್ನೇಹಿ ಆಯ್ಕೆ ಅಲ್ಲ. ಹಾಗಂತ ಅದು ಕೆಟ್ಟದು ಅಂತ ಅಲ್ಲ. ಎರಡರದ್ದು ಸಾಧಕ ಬಾಧಕಗಳನ್ನು ನಾವು ವಿವರಿಸಿದ್ದೀವಿ. ಹೂಡಿಕೆದಾರರು ಅವರ ತೀರ್ಮಾನವನ್ನು ಮಾಡಬೇಕಾಗಿ ಬರುತ್ತೆ. ಓಕೆ, ಇವಾಗ ಗೋಲ್ಡ್ ETF ಮತ್ತು ಗೋಲ್ಡ್ ಮ್ಯೂಚುವಲ್ ಫಂಡ್ ನಡುವಿನ ವ್ಯತ್ಯಾಸ ಏನು, ಜೊತೆಗೆ ಯಾವುದು ಉತ್ತಮ ಅಥವಾ ಸ್ನೇಹಿ ಅಂತ ಹೇಳುವಂಥದ್ದನ್ನು ನೀವು ಹೇಳಿದ್ರಿ. ಸೊ ಒಂದಷ್ಟು ಗೋಲ್ಡ್ ETF ಎಕ್ಸಾಂಪಲ್ಸ್ ಕೊಡ್ಬೋದಾ ಅಂತ? ಖಂಡಿತ ಎಕ್ಸಾಂಪಲ್ಸ್ ಕೊಡ್ಬೋದು. ಆದರೆ ಒಂದು ಡಿಸ್ಕ್ಲೇಮರನ್ನು ನಾವಿನ್ನೇನು ಕೊಡ್ತೀವಿ ಇಲ್ಲಿ ಅಂತ ಹೇಳಿದ್ರೆ, ನಾವಿಲ್ಲಿ ಎಕ್ಸಾಂಪಲ್ ಅಷ್ಟೇ ಕೊಡ್ತಿದ್ದೀವಿ. ಈ ಕಂಪನಿಗಳನ್ನು ನಾವು ಎಂಡಾರ್ಸ್ ಮಾಡ್ತಿಲ್ಲ, ಇವರಿಂದ ನಾವು ದುಡ್ಡು ಪಡೆದಿಲ್ಲ, ಯಾವುದೇ ರೀತಿಯ ಜಾಹೀರಾತು ಹಣವನ್ನು ಪಡ್ಕೊಂಡಿಲ್ಲ. ಇದನ್ನು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಈ ಹೂಡಿಕೆ ಮಾಡಬೇಕು ಅಂತ ಆಲೋಚನೆ ಮಾಡೋರಿಗೆ ಶಿಕ್ಷಣದ ಉದ್ದೇಶದಿಂದ ಅವರಿಗೊಂದು ಕಲ್ಪನೆ ಸಿಗಲಿ ಅನ್ನೋ ಕಾರಣಕ್ಕೆ ನಾವು ಹೇಳ್ತಾ ಇದ್ವಿ. ಗೋಲ್ಡ್ ETF ಕೆಲ ಉದಾಹರಣೆಗಳು ಮಾಹಿತಿಗಾಗಿ ಮಾತ್ರ, ಹೂಡಿಕೆ ಶಿಫಾರಸ್ ಅಲ್ಲ. ETF ಸ್ಕೀಮ್ ಮತ್ತು ರಿಸ್ಕ್, ಹೂಡಿಕೆದಾರರು ತೊಡಗಿಸುವ ಹಣ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್, ಎಷ್ಟು ಮೊತ್ತವನ್ನು ನಿಪಾನ್ ಇಂಡಿಯಾ ETF ಗೋಲ್ಡ್ ಬೀಸ್ ಹೈ ರಿಸ್ಕ್ ಹೂಡಿಕೆ, ಇದು 20,783 ಕೋಟಿ ರೂಪಾಯಿ ಇದರಲ್ಲಿ ಹೂಡಿಕೆದಾರರ ಹಣ ಹೂಡಿಕೆಯಾಗಿದೆ. SBI ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಗ್ರೋತ್ ಆಪ್ಷನ್, ಇದು ಹೈ ರಿಸ್ಕ್ ಹೂಡಿಕೆ, 7,720 ಕೋಟಿ ರೂಪಾಯಿ ಇದರಲ್ಲಿ ಹೂಡಿಕೆಯಾಗಿದೆ. ಝಿರೋದಾ ಗೋಲ್ಡ್ ETF ಹೈ ರಿಸ್ಕ್ ಹೂಡಿಕೆ, ಇದೂ 288 ಕೋಟಿ ರೂಪಾಯಿ ಹೂಡಿಕೆಯಾಗಿದೆ. ICICI ಪ್ರುಡೆನ್ಷಿಯಲ್ ಗೋಲ್ಡ್ ETF ಹೈ ರಿಸ್ಕ್ ಹೂಡಿಕೆ 7,295 ಕೋಟಿ ರೂಪಾಯಿ ಹೂಡಿಕೆ ಆಗಿದೆ. ಸೊ ಇದು ಗೋಲ್ಡ್ ETF ಅಂದರೆ ಏನು, ಗೋಲ್ಡ್ ETF ಅನ್ನು ಮಾಡ್ತಾ ಇರುವಂಥ ಕಂಪನಿಗಳು ಯಾವುದು ಅಂತ ಹೇಳುವಂಥದ್ದನ್ನು ಹೇಳಿದ್ರಿ. ಸೊ ಎಜುಕೇಷನ್ ಪರ್ಪಸ್ ಮಾತ್ರ ಒಂದಷ್ಟು ಎಕ್ಸಾಂಪಲ್ನ ನೀವು ಕೊಟ್ಟಿರೋದು. ಸೊ ಅದೇ ಥರ ಗೋಲ್ಡ್ ಮ್ಯೂಚುವಲ್ ಫಂಡ್ ಬಗ್ಗೆ ಒಂದಷ್ಟು ಎಕ್ಸಾಂಪಲ್ಸ್. ಗೋಲ್ಡ್ ಮ್ಯೂಚುವಲ್ ಫಂಡ್ ಬಗ್ಗೆನೂ ಭಾಳಷ್ಟು ಕಂಪ್ನಿಗಳಿದ್ದಾವೆ. ಗೋಲ್ಡ್ ಮ್ಯೂಚುವಲ್ ಫಂಡ್ನ ಕೆಲವು ಉದಾಹರಣೆಗಳನ್ನು ಮಾಹಿತಿಗಾಗಿ ಮಾತ್ರ ಕೊಡೋದಾದರೆ, ಗೋಲ್ಡ್ ಮ್ಯೂಚುವಲ್ ಫಂಡ್ ಸ್ಕೀಮ್ ಮತ್ತು ರಿಸ್ಕ್ ಒಂದು ಕಡೆ ಇದೆ, ಹೂಡಿಕೆದಾರರು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇನ್ನೊಂದು ಕಡೆ ಇದೆ. SBI ಗೋಲ್ಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್ ಹೈ ರಿಸ್ಕ್ ಹೂಡಿಕೆ, ಇದು 3,930 ಕೋಟಿ ರೂಪಾಯಿ ಇದರಲ್ಲಿ ಹೂಡಿಕೆಯಾಗಿದೆ. ಆಕ್ಸಿಸ್ ಗೋಲ್ಡ್ ಫಂಡ್ ಹೈ ರಿಸ್ಕ್ ಹೂಡಿಕೆ 1,032 ಕೋಟಿ ಇದರಲ್ಲಿ ಹೂಡಿಕೆಯಾಗಿದೆ. HDFC ಗೋಲ್ಡ್ ಫಂಡ್ ಆಫ್ ಫಂಡ್ಸ್ ಡೈರೆಕ್ಟ್ ಪ್ಲಾನ್ ಗ್ರೋತ್ 3,870 ಕೋಟಿ ರೂಪಾಯಿ ಇದರಲ್ಲಿ ಹೂಡಿಕೆ ಆಗಿದೆ. ಸೊ ಇಲ್ಲಿವರೆಗೆ ಕಂಪ್ಲೀಟ್ ಆಗಿ ಗೋಲ್ಡ್ ETF ಅಂದರೆ ಏನು ಮತ್ತು ಗೋಲ್ಡ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಹೇಳುವಂಥದ್ದನ್ನು ಹೇಳಿದ್ರಿ. ಯಾವ ಥರ ಹೂಡಿಕೆ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಕೂಡ ತಿಳಿಸಿಕೊಟ್ರಿ. ಇಷ್ಟೆಲ್ಲ ಆದಮೇಲೂ ಕೂಡ ಹೂಡಿಕೆ ಅಂತ ಹೇಳುವಾಗ ಒಂದು ಭಯ ಇದ್ದೇ ಇರುತ್ತೆ. ಒಂದಷ್ಟು ಕಿವಿ ಮಾತು ಹೇಳ್ಬೋದಾ ಹೂಡಿಕೆ? ಖಂಡಿತ. ಈಗ ನೋಡಿ, ಚಿನ್ನ 1 ಲಕ್ಷದ ಆಸ್ಪಾಸಲ್ಲಿದೆ, ಏನಾಗ್ಬಿಡುತ್ತೋ ಅಂತ ಒಂದಷ್ಟು ಜನ ಆಲೋಚನೆ ಮಾಡ್ಕೊಂಡು ಕೂತಿದ್ದಾರೆ. ನೋಡಿ, ಈ ರೀತಿ ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಪ್ರತಿಯೊಂದು ವಸ್ತುನೂ ಒಂದು ಹಂತದಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ. ಚಿನ್ನ ಇನ್ನೂ ಬೇಗ ಏರಿಕೆ ಆಗ್ತಿದೆ ಅನ್ನೋದು ನಿಜ. ತುಂಬ ಜನ ಅನ್ಕೊತಾರೆ, ಅಯ್ಯೋ 1 ಗ್ರಾಮಿಗೆ 300 ರೂಪಾಯಿ ಇದ್ದಾಗ ತೊಗೊಂಡಿದ್ರೆ ಚೆನ್ನಾಗಿತ್ತು ಅಂತ 3,000 ರೂಪಾಯಿ ಆದಾಗ ಅನ್ಕೋತಾರೆ. 10,000 ರೂಪಾಯಿ ಆದಾಗ ಅಯ್ಯೋ 3,000 ರೂಪಾಯಿ ಇದ್ದಾಗ ತೊಗೊಂಡಿದ್ರೆ ಚೆನ್ನಾಗಿತ್ತು ಅಂತ ಅನ್ಕೋತಾರೆ. ಇದು ಸರ್ವೇ ಸಾಮಾನ್ಯ. ಮೇಲ್ ಹೋಗ್ಬೋದು, ಚಿನ್ನ ಸ್ವಲ್ಪ ಕೆಳಗೆ ಬರ್ಬೋದು. ಆದರೆ ಈಗೇನಂತ ಹೇಳಿದ್ರೆ, ಈ ಅಲ್ಪಕಾಲಿಕ ಏರಿಳಿತಗಳೇನಿರ್ತವೆ ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಕ್ರಮಬದ್ಧವಾಗಿ ಹೂಡಿದರೆ, ಚಿನ್ನ ಆಗಲಿ ಅಥವಾ ಸ್ಟಾಕ್ ಮಾರ್ಕೆಟಿಂದ ಆಗಲಿ ಅರಿತು ಹೂಡಿಕೆ ಮಾಡಿದರೆ, ತಿಳಿದು ಹೂಡಿಕೆ ಮಾಡಿದರೆ, ಶಿಸ್ತುಬದ್ಧವಾಗಿ ಒಂದು ಗುರಿಯನ್ನು ಇಟ್ಕೊಂಡು ಹೂಡಿಕೆ ಮಾಡಿದರೆ ಸಂಪತ್ತನ್ನು ಗಳಿಸಲಿಕ್ಕೆ ಸಾಧ್ಯ. ಯಾವುದೇ ಹೂಡಿಕೆ ಆಗಲಿ, ಹೂಡಿಕೆ ಶಿಸ್ತಿನಿಂದಿರಲಿ ಅನ್ನೋದೇ ನಾವು ಹೇಳಬೇಕಾದಂಥ ಕಿವಿ ಮಾತು ಶೇಷ. ಖಂಡಿತ ಶರತ್ ಅವರು, ಯಾಕಂದರೆ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇರೋದು ನೋಡಿದರೆ ಎಂಥವರೆಗೂ ಅನಿಸ್ಬಿಡುತ್ತೆ, ನಾವು ಹೂಡಿಕೆ ಮಾಡಬೇಕಿತ್ತು ಅಂತ. ಬಟ್ ಹೂಡಿಕೆಗೆ ಯಾವುದು ರೈಟ್ ಟೈಮ್ ಅಂತ ಹೇಳಿದ್ರೆ ಇವತ್ತೇ ಅಂತ ಹೇಳುವಂಥ ಒಂದು ಒಳ್ಳೆ ಮಾತನ್ನು ಹೇಳಿದರೆ, ಆಮೇಲೆ ಅಳೆದು ತೂಗಿ ಅದರ ಬಗ್ಗೆ ತಿಳ್ಕೊಂಡು ಮಾಡಿದರೆ ಬೆಸ್ಟ್ ಅಂತ ಹೇಳುವಂಥದ್ದನ್ನು ಹೇಳಿದ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ, ಗೋಲ್ಡ್ ETF ಮತ್ತು ಗೋಲ್ಡ್ ಮ್ಯೂಚುವಲ್ ಫಂಡ್. ಸೊ ಅದರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಟ್ರಿ. ಇದು ಖಂಡಿತವಾಗ್ಲೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡುವಂಥವರಿಗೆ ಈ ವಿಡಿಯೋ ಸಹಕಾರಿಯಾಗುತ್ತೆ.
ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಥ್ಯಾಂಕ್ ಯು ಶೇಷ. ಸೊ ನೋಡಿದ್ರಲ್ಲ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಹೊರಡುವಾಗ ಆಭರಣ ಮಾತ್ರ ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಆದರೆ ಇನ್ಮೇಲೆ ಗೋಲ್ಡ್ ETF ಮತ್ತು ಗೋಲ್ಡ್ ಮ್ಯೂಚುವಲ್ ಫಂಡ್ ಕೂಡ ಬಂದರೆ ಡೆಫಿನೆಟ್ಲಿ ಒಳ್ಳೆಯದು. ಆಮೇಲೆ ಇದೆರಡರಲ್ಲಿ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಅಳೆದು ತೂಗಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಸ್ಟಡಿ ಮಾಡಿದರೆ ಒಳ್ಳೆಯದು. ಸೊ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ETF ಮ್ಯೂಚುವಲ್ ಫಂಡಾ? ಕಮೆಂಟ್ ಮಾಡಿ. ಸೇವಿಂಗ್ಸು, ಇನ್ವೆಸ್ಟ್ಮೆಂಟು, ವೈಯಕ್ತಿಕ ಹಣಕಾಸಿನ ಬಗ್ಗೆ ಕಲ್ತ್ಕೋಬೇಕಾ? ಹಾಗೇನೆ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂಥ ಯೋಚನೆಯಲ್ಲಿದ್ದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೇಗೆ, ಯಾವ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ತಿಳ್ಕೋಬೇಕಾ? ಹಾಗಿದ್ರೆ ಈಗಲೇ ಬಾಸ್ವಾಲಾ ಆ್ಯಪನ್ನು ಡೌನ್ಲೋಡ್ ಮಾಡಿ. ಕೇವಲ 999 ರೂಪಾಯಿಗೆ 590ಕ್ಕೂ ಹೆಚ್ಚು ಕೋರ್ಸ್ಗಳನ್ನು ನೀವಿಲ್ಲಿ ನೋಡ್ಬೋದು. ವರ್ಷ ಇಡೀ ನೋಡ್ಬೋದು. ಮತ್ತ್ಯಾಕ್ ತಡ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಈಗಲೇ ಬಾಸ್ವಾಲಾ ಆ್ಯಪನ್ನು ಡೌನ್ಲೋಡ್ ಮಾಡಿ. ಥ್ಯಾಂಕ್ ಯು. ಬಾಸ್ವಾಲಾ, ಬಿ ದ ಬಾಸ್.